ವಿದ್ಯಾರ್ಥಿಗಳೇ, ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಅದರೊಳಗೆ ಕೇವಲ ಒಂದು ಥಿಯರಿ ದೃಷ್ಟಿಯಿಂದ ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ಎರಡು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ನ, ಮತ್ತು ಯಾವಾಗ ಅದನ್ನು ಮಲ್ಟಿಪ್ಲೈ ಮಾಡಬೇಕು ಅಥವಾ ಯಾವಾಗ ಎರಡು ಮ್ಯಾಟ್ರಿಕ್ಸ್ನ ನಾವು ಕಂಪ್ಯಾಟಿಬಲ್ ಅಂತ ಕರಿತೀವಿ ಅಂತ ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ಕೆಲವೊಂದು ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಸೊ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಷ್ಟು ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತುಂಬ ಸುಲಭವಾಗುತ್ತೆ. ಸೊ ಪರೀಕ್ಷೆ ದೃಷ್ಟಿಯಿಂದಲೂ ಕೂಡ ಇದು ತುಂಬ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ ಈ ಒಂದು ಲೆಕ್ಕ ನೋಡೋಣ. ಮೊದಲನೇ ಮ್ಯಾಟ್ರಿಕ್ಸು 2/3 ಮ್ಯಾಟ್ರಿಕ್ಸು. ಫಸ್ಟ್ ರೋ ಅಲ್ಲಿ 1 2 3, ಸೆಕೆಂಡ್ ರೋ ಅಲ್ಲಿ 2 0 4 ಇದೆ. ಅದೇ ರೀತಿ ಎರಡನೇ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ಅಲ್ಲಿ 1 1, ಎರಡನೇ ರೋ ಅಲ್ಲಿ 5 -1 ಇದೆ, ಮೂರನೇ ರೋ ಅಲ್ಲಿ 6 ಮತ್ತು 8 ಇದೆ. ಸೊ ಇದು 3/2 ಮ್ಯಾಟ್ರಿಕ್ಸ್, 3x2 ಮ್ಯಾಟ್ರಿಕ್ಸ್, ಅಂದರೆ 3 ರೋ ಇದೆ, 2 ಕಾಲಮ್ಸ್ ಇದೆ. ಸೊ ಇದು ಮೊದಲಿಗೆ ಇದು ಮಲ್ಟಿಪ್ಲೈ ಮಾಡ್ಬೋದಾ? ನಾಪ್ಕ ಇಟ್ಕೋಬೇಕಾಗಿರೋದು ಏನು ಅಂದರೆ, ಕೊಟ್ಟಿರ್ತಕ್ಕಂಥ ಎಲ್ಲ ಮ್ಯಾಟ್ರಿಕ್ಸ್ನೂ ನಾವು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಫಸ್ಟು ಇದು ಮಲ್ಟಿಪ್ಲೈ ಆಗತ್ತಾ ಅನ್ನೋದಕ್ಕೆ ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ಇದು ಕಂಪ್ಯಾಟಿಬಲ್ಲ ಅಂದರೆ ಫಸ್ಟು ಮೊದಲನೇ ಮ್ಯಾಟ್ರಿಕ್ಸಿಂದ ನಂಬರ್ ಆಫ್ ಕಾಲಮ್ಸ್ 3 ಇದೆಯಲ್ಲ, ಹಾಗೂ ಎರಡನೇ ಮ್ಯಾಟ್ರಿಕ್ಸಿಂದ ನಂಬರ್ ಆಫ್ ರೋಸ್ ಅದು ಕೂಡ 3 ಇದೆ. ಇವೆರಡು ಈಕ್ವಲ್ ಆದರೆ ಮಾತ್ರ ನಾವು ಕಂಪ್ಯಾಟಿಬಲ್ ಅಂತ ಕರಿತೀವಿ. ಆವಾಗ ನಾವು ಮಲ್ಟಿಪ್ಲೈ ಮಾಡ್ಬೋದು. ನೀವು ಕಂಪ್ಯಾಟಿಬಲೇ ಅಲ್ಲ ಅಂದರೆ ನೀವು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಹಂಗಂದ್ರೆ ಏನು? ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಕಾಲಮ್ಸು ಹಾಗೂ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ರೋಸು ಎರಡು ಈಕ್ವಲ್ ಆದರೆ ಯು ಕ್ಯಾನ್ ಗೋ ಫರ್ದರ್ ಟು ಮಲ್ಟಿಪ್ಲೈ. ನೀವು ಮುಂದುವರಿಸ್ಬೋದು ಮಲ್ಟಿಪ್ಲಿಕೇಶನ್. ಇಲ್ಲ ಅಂದರೆ ಇಟ್ ಈಸ್ ನಾಟ್ ಕಂಪ್ಯಾಟಿಬಲ್ ಅಂತ ಹೇಳಬೇಕಾಗತ್ತೆ. ಸೊ ಇದು ಕಂಪ್ಯಾಟಿಬಲ್ ಅಂದರೆ ಯು ಕ್ಯಾನ್ ಮಲ್ಟಿಪ್ಲೈ ಅಂತ ಆಯಿತು. ಹಾಗಾದರೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸಿಂದ ಆನ್ಸರ್ ಮ್ಯಾಟ್ರಿಕ್ಸಿನ ಸೈಜ್ ಎಷ್ಟಿರುತ್ತೆ? ನಮಗಿದು ಮಲ್ಟಿಪ್ಲೈ ಮಾಡಿದ ನಂತರದಲ್ಲಿ ಬರ್ತಕ್ಕಂಥ ಮ್ಯಾಟ್ರಿಕ್ಸಿನ ಸೈಜ್ ಎಷ್ಟಿರುತ್ತೆಪ್ಪ ಅಂದರೆ, ಮೊದಲನೇ ಮ್ಯಾಟ್ರಿಕ್ಸಿಂದ ನಂಬರ್ ಆಫ್ ರೋಸು, ಎರಡನೇ ಮ್ಯಾಟ್ರಿಕ್ಸಿಂದ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೋ ಅದು ಆನ್ಸರ್ ಬರ್ತಕ್ಕಂಥ ಮ್ಯಾಟ್ರಿಕ್ಸಿನ ಸೈಜ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು 2x2 ಆಗುತ್ತೆ. ಸೊ ಆನ್ಸರ್ ಮ್ಯಾಟ್ರಿಕ್ಸು 2x2 ಆಗಿರುತ್ತೆ. ಸೊ ಇದು ನಾಲ್ಕು ಇಟ್ಕೋಬೇಕು. ನೆಕ್ಸ್ಟು ನಾವು ಮುಖ್ಯವಾಗಿ ಈ ಮಲ್ಟಿಪ್ಲಿಕೇಶನ್ ರೂಲಲ್ಲಿ ಒಂದು ತಿಳ್ಕೊಂಡಿದ್ವಿ, ಎರಡನೇ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೋ, ಈಗ ಇಲ್ಲಿ ಕಾಣಿಸ್ತಾ ಇದೆ 2 ಅಂತ, ಅಷ್ಟು ಸಲ ಮೊದಲನೇ ಮ್ಯಾಟ್ರಿಕ್ಸ್ನ ರಿಪೀಟ್ ಮಾಡಬೇಕಾಗತ್ತೆ. ನೋಡಿ, ಇದು ಸುಲಭವಾದ ಮೆಥಡು. ನೀವು ಆ್ಯಕ್ಚುಲಿ ಯು ಕ್ಯಾನ್ ಫಾಲೋ ರೋ ಕಾಲಮ್ ಮಲ್ಟಿಪ್ಲಿಕೇಶನ್. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಅದಾದಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಆ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ನೀವು ಸುಲಭವಾದ ಸಮಯ ಮತ್ತು ಮುಖ್ಯವಾಗಿ ಇಲ್ಲಿ ಸಮಯ ಉಳಿತಾಯ ಆಗತ್ತೆ. ಅದೇ ರೀತಿ ತಪ್ಪುಗಳಾಗೋದು ಇಲ್ಲಿ ಕಮ್ಮಿ ಆಗತ್ತೆ. ಸೊ ಆದ್ದರಿಂದ ಈ ಒಂದು ಮೆಥಡ್ ಸೂಕ್ತ ಅಂತ ಅನಿಸುತ್ತೆ. ಸೊ ಇಲ್ಲಿ ಎರಡನೇ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅಂದರೆ 2 ಇದೆ. ಸೊ ಹಾಗಾದರೆ ಈ ಮೊದಲನೇ ಮ್ಯಾಟ್ರಿಕ್ಸ್ನ 2 ಸಲ ನಾವು ರಿಪೀಟ್ ಮಾಡಬೇಕು. ನೋಡಿ, ಇಲ್ಲಿ ಕಾಣಿಸುತ್ತೆ. ಈಗ 1 2 3 2 0 4 ಆಯಿತು. ಇನ್ನೂ ಒಂದು ಸಲ ರಿಪೀಟ್ ಮಾಡಬೇಕು, 1 2 3 2 0 4. ಅದಾದಮೇಲೆ ಏನು ಮಾಡಬೇಕು? ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ಕಾಲಮ್ಸ್ನೆಲ್ಲ ಈ ರೀತಿ ಬರ್ಕೋತೀವಿ. ನೋಡಿ, 1, ಆಮೇಲೆ 2 × 5, ಸೆಕೆಂಡ್ ಎಲಿಮೆಂಟ್ಗೆ, ಥರ್ಡ್ ಎಲಿಮೆಂಟ್ಗೆ. ಸೊ 3 × 6. ಅದೇ ರೀತಿ 2 × 1. ಇಲ್ಲಿ ಸರಿಯಾಗಿ ನೋಡ್ಕೋತಾ ಇದ್ದೀರಾ ಅಂತ ಅಂದ್ಕೋತೀನಿ. ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿರ್ತಕ್ಕಂಥ ಕಾಲಮ್ಸ್ ಎಲ್ಲ ಏನಾಗುತ್ತೆ,
ಒಂದೊಂದು ಎಲಿಮೆಂಟು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 2 × 1 0 × 5 ಆಮೇಲೆ 4 × 6 ಇಷ್ಟಾಗಿದ್ದ ತಕ್ಷಣ ಇವಕ್ಕೆ ಅಡಿಷನ್ ಮಾಡ್ತೀವಿ. ಅದೇ ಥರ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿರ್ತಕ್ಕಂಥ ಎರಡನೇ ಕಾಲಮನ್ನು ಇದೇ ರೀತಿ ಮಾಡಬೇಕು. ಸೊ 1 × 1 2 × -1 3 × 8. ಸೊ ಈ ರೀತಿ ಮಾಡಿದ್ವಿ. ಅದೇ ರೀತಿ ಸೆಕೆಂಡ್ ರೋಗೂ ಇದೇ ರೀತಿ ಮಾಡಬೇಕಾಗತ್ತೆ. ಸೊ 2 × 1 0 × -1 8 × 4 ಅಥವಾ 4 × 8. ಸೊ ಇಷ್ಟು ಆದಮೇಲೆ ನಾವು ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇದು 2 × 2 ಮ್ಯಾಟ್ರಿಕ್ಸ್ ಆಗಿರಬೇಕು ಆನ್ಸರ್ ಮ್ಯಾಟ್ರಿಕ್ಸು. ಇದು ತುಂಬ ಮುಖ್ಯ. ಇದು 2 × 2 ಆಗಿದೆ ಅಂದರೆ 4 ಎಲಿಮೆಂಟ್ ಇರುತ್ತೆ. ಫಸ್ಟ್ ಎಲಿಮೆಂಟು A11 ಅಂತ ಕರಿತೀವಿ, ಅಂದರೆ ಇಟ್ ರೆಪ್ರೆಸೆಂಟ್ಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ. A11 ಅಂದರೆ A11 ಅನ್ನೋದು ಒಂದು ಎಲಿಮೆಂಟು. ಸೊ A11 ಅನ್ನೋದು ಫಸ್ಟ್ ರೋಲು ಮತ್ತು ಫಸ್ಟ್ ಕಾಲಮು ಎಲ್ಲಿ ಮೀಟ್ ಆಗುತ್ತೋ ಆ ಒಂದು ಪೊಸಿಷನಲ್ಲಿ ಇರುತ್ತೆ. ಅದೇ ರೀತಿ A12 ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎರಡು ಎಲ್ಲಿ ಮೀಟ್ ಆಗುತ್ತೋ ಅದು ಎರಡನೇ ಎಲಿಮೆಂಟ್ ಅಂತ ಕರ್ಕೋತೀವಿ. ಅದೇ ರೀತಿ A21 A22. ಸೊ ಮತ್ತೆ ಅದೇನೇ ನೋಡೋಣ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 1 × 1 ಅಂದರೆ 1 × 1 1, 2 × 5 10, 3 × 6 18 ಆಯಿತು. ಸೊ ಇವನ್ನೆಲ್ಲ ಆ್ಯಡ್ ಮಾಡಬೇಕು. ನೆಕ್ಸ್ಟು 2 × 1 2, 0 × 5 0, 4 × 6 24 ಆಯಿತು. ಇದನ್ನು ಕೂಡ ಆ್ಯಡ್ ಮಾಡಬೇಕು. ಅದೇ ರೀತಿ 1 × 1 1, 2 × -1 -2, 3 × 8 24 ಇದನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದೇ ರೀತಿ ಲಾಸ್ಟ್ ಎಲಿಮೆಂಟ್ ಬಂದು 2 × 1 2, 0 × -1 0, 4 × 8 32. ಸೊ ಇದನ್ನು ಕೂಡ ಅದೇ ರೀತಿ ಆ್ಯಡ್ ಮಾಡಬೇಕಾಗತ್ತೆ. ಇದನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ ನಮಗೆ? ದಿಸ್ ಇಸ್ ಈಕ್ವಲ್ ಟು, ಇದು 2/2 ಆಗಿರೋದ್ರಿಂದ ಫಸ್ಟ್ ಎಲಿಮೆಂಟ್ ಬಂದು 29. ಅದನ್ನೇ ನಾವು A11 ಅಂತ ಕರಿತೀವಿ, ಅಂದರೆ ಫಸ್ಟ್ ರೋ ಅಲ್ಲಿ ಫಸ್ಟ್ ಕಾಲಮಲ್ಲಿ ಆ ಪೊಸಿಷನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ 23 ಬಂತು. ಇಲ್ಲಿ ನಾಪ್ಕ ಇಟ್ಕೋಬೇಕು. ಇಲ್ಲಿ ಯಾಕೆ ನಿಮಗೆ ಡೌಟ್ ಬರ್ಬೋದು, ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದೆ, ನಾಪ್ಕ ಇರಬೇಕದು 1 ಅದಾದಮೇಲೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, -2 ಆಯ್ತದು, ಪ್ಲಸ್ 24 ಆಗುತ್ತೆ. ಅಲ್ಲಿ 23 ಬಂತು ಆ್ಯಡ್ ಮಾಡಿದ್ರೆ. ಸೊ ಇದು 23 ಅನ್ನೋದು A12 ಎಲಿಮೆಂಟ್ ಅಂತ ಕರಿತೀವಿ. A12 ಅಂತೇನಕ್ಕೆ ಕರಿತೀವಿ ಅಂದರೆ ಇದು ಮೊದಲನೇ ರೋ ಅಲ್ಲಿದೆ, ಎರಡನೇ ಕಾಲಮಲ್ಲಿ ಬರ್ತಕ್ಕಂಥ ಆ ಪೊಸಿಷನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ ಅಂತ. ಅದೇ ರೀತಿ ನೆಕ್ಸ್ಟ್ ಎಲಿಮೆಂಟು A21 ಅಂದರೆ ಎರಡನೇ ರೋ ಮೊದಲನೇ ಕಾಲಮ್. ಸೊ ಇದನ್ನು ಆ್ಯಡ್ ಮಾಡಿದ್ರೆ 26 ಬಂತು. 2 + 0 + 24 26. ಅದೇ ರೀತಿ A22 ಎಲಿಮೆಂಟು 2 + 0 + 32 ಅದು ಗಿವ್ಸ್ ಯು 34. ಈ ರೀತಿ ಅತ್ಯಂತ ಸುಲಭವಾಗಿ ನೀವು ತಪ್ಪಿಲ್ಲದೆ ಮಲ್ಟಿಪ್ಲೈ ಮಾಡ್ಬೋದು. ಯಾಕೆ ನಾನು ಈ ಮೆಥಡು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ, ನೀವು ರೋಸ್ ಕಾಲಮ್ಸ್ ಬರೀಬೇಕಾದ್ರೆ ಕಂಪ್ಯಾಟಿಬಿಲಿಟಿ ಎಲ್ಲ ನೋಡ್ತೀರಾ, ಒಂದೊಂದು ಸತಿ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ನಾವು ಸಾಕಷ್ಟು ವಿದ್ಯಾರ್ಥಿಗಳನ್ನ ನೋಡ್ದಂಗೆ ಈ ರೋ ಕಾಲಮ್ನ ಕನ್ಫ್ಯೂಸ್ ಆಗಿ ಏನನ್ನೋ ಬರೆಯೋದು, ತಪ್ಪಾಗೋದು ಸಾಮಾನ್ಯ ನೋಡ್ತಾ ಇರ್ತೀನಿ. ಸೊ ಇದು 2 × 2 ಅವೆಲ್ಲ ಸುಲಭವಾಗಿ ಮಾಡ್ತೀರಾ. ನೀವು ಅಕಸ್ಮಾತ್ ಒಂದು ರೋ ಮ್ಯಾಟ್ರಿಕ್ಸು ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಅತ್ಯಂತ ಹುಷಾರಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ. ಸೊ ಈಗ ಈ ಲೆಕ್ಕದಲ್ಲಿ ಎರಡು ಮ್ಯಾಟ್ರಿಕ್ಸ್ ಇದೆ. ಒಂದು 2/3 ಮ್ಯಾಟ್ರಿಕ್ಸು, ಇನ್ನೊಂದು 3/1 ಮ್ಯಾಟ್ರಿಕ್ಸ್. ಅಂದರೆ ಮೊದಲನೇ ಮ್ಯಾಟ್ರಿಕ್ಸ್ 2/3 ಅಂದರೆ 2 ರೋ ಇದೆ. ಯಾವುದು 2 ರೋ ಅಂದರೆ 1 2 3 ಅನ್ನೋದು ಮೊದಲನೇ ರೋ, 2 0 4 ಅನ್ನೋದು ಎರಡನೇ ರೋ. ಅದೇ ರೀತಿ ಎರಡನೇ ಮ್ಯಾಟ್ರಿಕ್ಸು 3/1 ಅಂದರೆ 3 ರೋ ಇದೆ. ಮೊದಲನೇ ರೋ ಅಲ್ಲಿ 1 ಇದೆ, ಎರಡನೇ ರೋ ಅಲ್ಲಿ 5 ಇದೆ, ಮೂರನೇ ರೋ ಅಲ್ಲಿ 6 ಇದೆ. ಕಾಲಮ್ ಬಂದು 1 5 6 ಒಂದೇ ಒಂದು ಕಾಲಮ್ ಅದು.
ಸೊ ಅದಕ್ಕೋಸ್ಕರ ಇದು 3/1. ಓಕೆ, ಇದನ್ನು ಹೇಗೆ ಮಲ್ಟಿಪ್ಲೈ ಮಾಡಬೇಕು? ಫಸ್ಟ್ ನಾವು ನೋಡಬೇಕಾಗಿರೋದೆ ಕಂಪ್ಯಾಟಿಬಿಲಿಟಿ. ಯಾಕೆ ಕಂಪ್ಯಾಟಿಬಲ್ ಇದು? ಇಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈ ನಂಬರ್ ಆಫ್ ರೋಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸು ಮತ್ತು ನಂಬರ್ ಆಫ್ ಕಾಲಮ್ಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸು ಇವೆರಡು ಮ್ಯಾಚ್ ಆಗಬೇಕು. ಸೊ ಎರಡು ಈಕ್ವಲ್ ಆಗಿದೆ, ಅದಕ್ಕೋಸ್ಕರ ಅದು ಕಂಪ್ಯಾಟಿಬಲ್ ಆಯಿತು. ಹಾಗಾದರೆ ಆನ್ಸರ್ ಮ್ಯಾಟ್ರಿಕ್ಸ್ ಸೈಜು ನಿಮ್ಗೆ ಗೊತ್ತಾಗಿದೆ. ಅಂದರೆ ನಂಬರ್ ಆಫ್ ರೋಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ 2 ಇದೆ, ನಂಬರ್ ಆಫ್ ಕಾಲಮ್ಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿದೆ 1 ಇದೆ. ಸೊ ಅದಕ್ಕೋಸ್ಕರ ಆನ್ಸರ್ ಮ್ಯಾಟ್ರಿಕ್ಸು 2/1 ಆಗಿರುತ್ತೆ. ಆಯಿತು. ಹಾಗಾದರೆ ಎಷ್ಟು ಸಲ ನಾವು ರಿಪೀಟ್ ಮಾಡಬೇಕು? ಮೊದಲನೇ ಮ್ಯಾಟ್ರಿಕ್ಸ್ನ ಒಂದು ಸಲ ರಿಪೀಟ್ ಮಾಡಬೇಕಾಗತ್ತೆ. 1 2 3 2 0 4. ಸೊ ಒಂದು ಸಲ ರಿಪೀಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಸೇಮ್ ಪ್ರೊಸೀಜರು, ಲಾಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿದ್ವು ಅದೇ ರೀತಿ ಮಾಡಬೇಕು. 1ನ ಈ ರೀತಿ ಮಲ್ಟಿಪ್ಲೈ ಮಾಡ್ತೀವಿ. 5 1 5 6ನ ಈ ರೀತಿ ಬರ್ಕೊಂಡು ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ 1 5 6 ಇದನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ. ಇದು ಬೋರ್ಡ್ ಮಾಸ್ ರೂಲ್ ಫಾಲೋ ಆಗಬೇಕು. ಫಸ್ಟು ಆ್ಯಡ್ ಮಾಡಬಾರ್ದು, ಮಲ್ಟಿಪ್ಲಿಕೇಷನ್ನು ಡಿವಿಷನ್ನು ಅವಕ್ಕೆಲ್ಲ ಪ್ರಾಮುಖ್ಯತೆ ಮೊದಲು ಕೊಡಬೇಕು, ಅದಾದಮೇಲೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ಕೊನೆಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 × 1 is 1 ಪ್ಲಸ್ 2 × 5 is 10 ಪ್ಲಸ್ 3 × 6 is 18. 18 ಪ್ಲಸ್ 10 ಪ್ಲಸ್ 1, ಸೊ ಅಲ್ಲಿಗೆ 29 ಬರುತ್ತೆ. ಅದೇ ರೀತಿ 2 × 1 is 2, 0 × 5 is 0, 4 × 6 is 24. ಸೊ 24 ಪ್ಲಸ್ 0 ಪ್ಲಸ್ 2 ಎಷ್ಟಾಗುತ್ತೆ? 26 ಆಯಿತು. ಸೊ ಇಷ್ಟು ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ, ಮ್ಯಾಟ್ರಿಕ್ಸಸ್ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಉತ್ತರ. ಓಕೆ, ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ. ನೋಡಿ, ಇದರೊಳಗೆ ನಿಮಗೆ ಕನ್ಫ್ಯೂಸ್ ಆಗೋದು. ನೀವು ರೋ ಕಾಲಮ್ ಅಂತ ಹೇಳಿದರೆ ಹುಷಾರಾಗಿ ಮಾಡಬೇಕಾಗತ್ತೆ. ಸೊ ಇದು ಕಂಪ್ಯಾಟಿಬಲಾ? ಹೌದು. ಸೊ 3 ಇದೆ, ಇಲ್ಲೂ 3 ಇದೆ. ಸೊ ಅದಕ್ಕೋಸ್ಕರ ಅದು ಕಂಪ್ಯಾಟಿಬಲ್. ನೆಕ್ಸ್ಟು, ಹಾಗಾದರೆ ಎಷ್ಟು ಸಲ ರಿಪೀಟ್ ಮಾಡಬೇಕು? ಸೊ ನಿಮ್ಗೆ ಗೊತ್ತಿದೆ, ಇದರ ಸೈಜ್ ಬಂದು 1 × 1 ಆಗಬೇಕು. ಎಷ್ಟು ಸಲ ರಿಪೀಟ್ ಆಗಬೇಕು? ಒಂದು ಸಲ ರಿಪೀಟ್ ಆಗಬೇಕು ಮೊದಲನೇ ಮ್ಯಾಟ್ರಿಕ್ಸು. ಸೊ ಒಂದು ಸಲ ರಿಪೀಟ್ ಆಯಿತು. ಅದೇ ರೀತಿ -2ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. 1 × -2, ಅದೇ ರೀತಿ 3 × 3 ಆಗುತ್ತೆ. ಅದೇ ರೀತಿ -6 × 1 ಆಗುತ್ತೆ. ಇವಿಷ್ಟು ಆ್ಯಡ್ ಮಾಡಬೇಕಾಗತ್ತೆ ಮಲ್ಟಿಪ್ಲೈ ಆದ ನಂತರದಲ್ಲಿ. ಸೊ ಮಲ್ಟಿಪ್ಲೈ ಮಾಡ್ದಂಗೆ ನಮಗೆ -2 ಬರುತ್ತೆ. -2 + 9 -6 ಆಗುತ್ತೆ. -2 -6 ಅಂದರೆ -8 + 9 ಅಂದರೆ 1 ಬರುತ್ತೆ. ಸೊ ಇಷ್ಟೇ ಇದು ಇದರ ಉತ್ತರ. ಇದು ಸಾಮಾನ್ಯವಾಗಿ ನಮಗೆ ಪಾರ್ಟ್ ಡಿ ಕ್ವಶನ್ ಪೇಪರಲ್ಲಿ, ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸಲ್ಲಿ ಈ ಲೆಕ್ಕಗಳು ಈ ಥರ ಬಂದಿರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡೋದು, ಅಡಿಷನ್ ಮಾಡೋದು, ಅಥವಾ ಇಟ್ಸ್ ನಥಿಂಗ್ ಬಟ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಮಾಡೋದು ಅಲ್ಲಿ ಸ್ಟ್ರೆಸ್ ಮಾಡಿರ್ತಾರೆ. ಸೊ ಇದು ಮಲ್ಟಿಪ್ಲಿಕೇಶನ್ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ. ಯಾಕೆಂದರೆ ಅಡಿಷನ್ ಮಾಡಿಬಿಡ್ತೀರ ಸುಲಭವಾಗಿ, ಸಬ್ಟ್ರಾಕ್ಷನ್ ಮಾಡ್ತೀರಾ. ಆದರೆ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್ ಕೊಟ್ಟಾಗ ಫಸ್ಟು ಅದು ಕಂಪ್ಯಾಟಿಬಲ್ ಆದರೆ ಆನ್ಸರ್ ಮ್ಯಾಟ್ರಿಕ್ಸ್ ಎಷ್ಟು ಸೈಜಲ್ಲಿದೆ, ಆವಾಗ ಅದು ಕಂಪ್ಯಾಟಿಬಲ್ ಆಗಿದ್ದರೆ ನೀವು ಮುಂದುವರಿಬೇಕು. ಸೊ ಈ ರೀತಿ ಈ ಒಂದು ಲೆಕ್ಕನ ಮಾಡ್ತೀವಿ. ಇನ್ನೊಂದು ಅದೇ ಥರದ್ದು ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಕಾಲಮ್ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀವಿ, ಆ ನಂತರದಲ್ಲಿ ರೋ ಮ್ಯಾಟ್ರಿಕ್ಸ್ ಇದೆ. ಸೊ ಇದು ಕಂಪ್ಯಾಟಿಬಲ್ಲಾ? ಹೌದು. ಸೊ ಇಲ್ಲಿ ಹುಷಾರಾಗಿರಬೇಕು. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ಸು 1 ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ರೋಸು 1 ಇದೆ. ಸೊ ಅದಕ್ಕೋಸ್ಕರ ಇದು ಕಂಪ್ಯಾಟಿಬಲ್. ಹಾಗಾದರೆ ಆನ್ಸರ್ ಮ್ಯಾಟ್ರಿಕ್ಸಿನ ಸೈಜ್ ಎಷ್ಟಿರುತ್ತೆ? ಮೊದಲನೇ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ರೋಸ್ ಬರುತ್ತೆ, ಎರಡನೇ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್ಸ್ ಬರುತ್ತೆ. ಸೊ ಇದು 3/3 ಮ್ಯಾಟ್ರಿಕ್ಸ್ ಆಗಿದೆ. ಎಷ್ಟು ಸಲ ರಿಪೀಟ್ ಮಾಡಬೇಕು? ಫಸ್ಟ್ ಮ್ಯಾಟ್ರಿಕ್ಸ್ನ 3 ಸಲ ರಿಪೀಟ್ ಮಾಡಬೇಕಾಗತ್ತೆ. ಇಲ್ಲಿ ನಂಬರ್ ಏನು ಹೇಳ್ತಾ ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್ಸ್ ಏನಿರುತ್ತೆ ಉದ್ದ ಸಾಲು, ಸೊ ಅಷ್ಟು ಸಲ ನಾವು ಮೊದಲನೇ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಐ ಮೀನ್ ಟು ಸೇ ರಿಪೀಟ್ ಮಾಡಬೇಕಾಗತ್ತೆ. ಸೊ 1 ಸಲ ಬರೆದ್ವಿ, 2 ಸಲ ಬರೆದ್ವಿ, 3 ಸಲ ಬರೆದಿದ್ದೀವಿ. ಆನಂತರ ಹುಷಾರಾಗಿರ್ಬೇಕಿಲ್ಲಿ. -2 × 1, ಆಮೇಲೆ 3 ×
-2 ಅಥವಾ -2 ಇಂಟು 3 ಆದಮೇಲೆ -2 ಇಂಟು 4 3 ಇಂಟು 1 3 ಇಂಟು 3 3 ಇಂಟು 4 ಅದೇ ರೀತಿ 1 ಇಂಟು 1 1 ಇಂಟು 3 1 ಇಂಟು 4. ಸೊ ಈ ರೀತಿ ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೀವು ಸೈಜ್ ನೋಡ್ಕೋತಾ ಇರಬೇಕು. ಈ ಆನ್ಸರ್ ಮ್ಯಾಟ್ರಿಕ್ಸಿನ ಸೈಜ್ ಎಷ್ಟು? 3/3. ನೀವು ಸುಮ್ಮನೆ ಇದನ್ನೆಲ್ಲ ಆ್ಯಡ್ ಮಾಡಿಬಿಡೋದಲ್ಲ, ಎಲ್ಲ ಎಲಿಮೆಂಟ್ಸ್ನೂ ಆ್ಯಡ್ ಮಾಡಿಬಿಟ್ರೆ ಉತ್ತರ ಬರಲ್ಲ. ಇಲ್ಲಿ 3/3 ಆಗಿರೋದ್ರಿಂದ ಈ ಮೊದಲನೇ ಎಲಿಮೆಂಟಿಂದ ಅಂದರೆ -2 ಇಂಟು 1 ಏನಿದೆ ಅದು ಮೊದಲನೇ ಎಲಿಮೆಂಟು. 1 ಇಂಟು 4 ಅಂತ ಲಾಸ್ಟ್ ಎಲಿಮೆಂಟ್ ಇದೆಯಲ್ಲ, ಸೊ ಅದು ಒಟ್ಟು ಸೇರಿ 9 ಎಲಿಮೆಂಟ್ ಇರಬೇಕು ಅದರೊಳಗೆ. ಸೊ ಇದು 3/3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಸೊ 9 ಎಲಿಮೆಂಟ್ಸ್ ಇರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ ಇದನ್ನು. ಸೊ -2 ಇಂಟು 1 -2, ಅದೇ ರೀತಿ -2 ಇಂಟು 3 -6, -2 ಇಂಟು 4 -8, 3 ಇಂಟು 1 3, 3 ಇಂಟು 3 9, 3 ಇಂಟು 4 12, 1 ಇಂಟು 1 1, 1 ಇಂಟು 3 3, 1 ಇಂಟು 4 4. ಸೊ ಇಷ್ಟೇ ಇದು ಮಲ್ಟಿಪ್ಲಿಕೇಶನ್. ಅತ್ಯಂತ ಸುಲಭವಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ